ನೋಡಿ, ಒಂದು ಕಡೆ ಸರ್ವ ಪಕ್ಷಗಳ ಸಭೆಯಲ್ಲಿ ಬಿಸಿ ಬಿಸಿ ಚರ್ಚೆಯಾಗ್ತಾ ಇದೆ, ಕಾವೇರಿ ನೀರನ್ನ ಹರಿಬಿಡಬೇಕಾ ಬೇಡವಾ ಅಂತ ಹೇಳಿ. ಮತ್ತೊಂದು ಕಡೆ ಮಂಡ್ಯದಲ್ಲಿ ಕಾವೇರಿಯ ಕಿಚ್ಚು ಮುಂದುವರಿತಾ ಇದೆ, ಪ್ರತಿಭಟನೆಗಳು ಸಾಗ್ತಾ ಇದೆ. ಆ ಕುರಿತ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ಬನ್ನಿ ನೋಡ್ತಾ ಹೋಗೋಣ. ಮಂಡ್ಯದಲ್ಲಿ ಸದ್ಯಕ್ಕೆ ಕಾವೇರಿ ಕಿಚ್ಚು ಮುಂದುವರಿತಾ ಹೋಗ್ತಾ ಇದೆ. ಎಂಎಂ ಫೌಂಡೇಶನ್ ವತಿಯಿಂದ ಪ್ರತಿಭಟನೆ ನಡೀತಾ ಇದೆ. ಮಂಡ್ಯದ ಸಂಜಯ್ ವೃತ್ತದಲ್ಲಿ ಹೆದ್ದಾರಿಯನ್ನ ತಡೆದು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ರೈತರ ಬವಣೆಯನ್ನ ವಿಭಿನ್ನ ಅಣಕು ಪ್ರದರ್ಶನ ಮಾಡೋದ್ರ ಮುಖಾಂತರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಡಬ್ಲ್ಯೂಆರ್ಸಿ ಮತ್ತು ಸಿಡಬ್ಲ್ಯೂಎಂಎ ವಿರುದ್ಧ ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರ ತಮಿಳುನಾಡಿಗೆ ನೀರನ್ನ ಹರಿಸಬಾರದು ಅಂತ ಹೇಳಿ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಎಂಎಂ ಫೌಂಡೇಶನ್ ವತಿಯಿಂದ ಈ ಪ್ರತಿಭಟನೆ ನಡೀತಾ ಇದೆ. ಮಂಡ್ಯದ ಸಂಜಯ್ ವೃತ್ತದಲ್ಲಿ ಹೆದ್ದಾರಿಯನ್ನ ತಡೆದು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಂಡ್ಯದಲ್ಲಿ ಯಾವುದೇ ಕಾರಣಕ್ಕೂ ಕಾವೇರಿ ನೀರನ್ನ ಈ ತಮಿಳುನಾಡಿಗೆ ಹರಿಬಿಡಬಾರದು ಅಂತ ಹೇಳಿ ಕಳೆದ 4-5 ದಿನಗಳಿಂದಲೂ ಪ್ರತಿಭಟನೆ ಸಾಗ್ತಾ ಇದೆ. ಇವತ್ತು ಕೂಡ ಪ್ರತಿಭಟನೆ ಮುಂದುವರಿತಾ ಇದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ, ಹೆದ್ದಾರಿಯನ್ನ ತಡೆದು ಅಂತ ಹೇಳಿ. ಈ ಸಂದರ್ಭದಲ್ಲಿ ಒಬ್ಬರಿಗೊಬ್ರು ಕೈಯನ್ನ ಹಿಡಿದುಕೊಂಡು ಚೈನ್ ಲಿಂಕ್ ಮಾಡಿಕೊಂಡು ರಸ್ತೆಯನ್ನ ತಡೆದು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ನೋಡಿ, ಮೈಕ್ನಲ್ಲಿ ಅನೌನ್ಸ್ ಮಾಡೋದ್ರ ಮುಖಾಂತರ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸಬಹುದು. ಕಳೆದ 4-5 ದಿನಗಳಿಂದಲೂ ಕೂಡ ವಿಭಿನ್ನವಾಗಿ ಪ್ರತಿಭಟನೆಗಳು ಸಾಗ್ತಾನೆ ಇದೆ. ಮತ್ತೊಂದು ಕಡೆ ಸರ್ವಪಕ್ಷ ಸಭೆ ನಡೀತಾ ಇದೆ. ಸರ್ವಪಕ್ಷ ಸಭೆಯಲ್ಲಿ ಒಮ್ಮತದಿಂದ ತೀರ್ಮಾನವನ್ನ ತೆಗೆದುಕೊಳ್ಬೇಕಾಗಿದೆ ನಾಯಕರುಗಳು ಕೂಡ. ಸೊ ಹಾಗಾಗಿ ಎಂಎಂ ಫೌಂಡೇಶನ್ ಅವರು ಒಂದು ಕಡೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕಾರಣ ಇಷ್ಟೇ, ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನ ಹರಿಸಬಾರದು, ಇಲ್ಲಿ ಈ ಭಾಗದ ರೈತರಿಗೆ ಅನ್ಯಾಯ ಆಗೋದಕ್ಕೆ ನಾವು ಬಿಡೋದಿಲ್ಲ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರೈಟ್, ನೋಡಿ, ಎಂಎಂ ಫೌಂಡೇಶನ್ ವತಿಯಿಂದ ಏನ್ ಪ್ರತಿಭಟನೆ ಸಾಗ್ತಾ ಇದೆ, ಈ ಸಂದರ್ಭದಲ್ಲಿ ರೈತರು ಮಾತನಾಡಿದ್ದಾರೆ. ಏನ್ ಮಾತನಾಡಿದ್ರು ಬನ್ನಿ ನೋಡ್ತಾ ಹೋಗೋಣ. ಇವತ್ತೇನು ಸಿಡಬ್ಲ್ಯೂಆರ್ಸಿ ಸಿಡಬ್ಲ್ಯೂಎಂಎ ಏನು ಕಾವೇರಿ ನೀರನ್ನ ತಮಿಳುನಾಡಿಗೆ ಬಿಡಬೇಕು ಅಂತ ಅವೈಜ್ಞಾನಿಕ ಆದೇಶವನ್ನ ಮಾಡಿದೆ. ಆ ಆದೇಶದ ವಿರುದ್ಧ ನಮ್ಮ ಎಂಎಂ ಫೌಂಡೇಶನ್ ವತಿಯಿಂದ ಒಂದು ವಿಶೇಷ ಪ್ರತಿಭಟನೆಯನ್ನು ಮಾಡಬೇಕು ಅಂತೇಳಿ ಇವತ್ತು ನಿರ್ಧಾರವನ್ನು ಮಾಡಿ, ನಮ್ಮ ಬೇಡಿಕೆ ಇಷ್ಟೇ, ಸಿಡಬ್ಲ್ಯೂಎಂಎ ಸಿಡಬ್ಲ್ಯೂಆರ್ಸಿಯ ಆದೇಶವನ್ನು ಸಂಪೂರ್ಣವಾಗಿ ಧಿಕ್ಕಾರವನ್ನು ಮಾಡಬೇಕು, ತಿರಸ್ಕಾರವನ್ನು ಮಾಡಬೇಕು ಸರ್ಕಾರ. ಜೊತೆಗೆ ಈ ಕೂಡಲೇ ತತ್ಕ್ಷಣ ಕಾವೇರಿ ಅಚ್ಚುಕಟ್ಟು ಪ್ರದೇಶದ ಎಲ್ಲ ನಾಲೆಗಳಿಗೆ, ಕೆರೆಕಟ್ಟೆಗಳಿಗೆ, ರೈತರ ಗದ್ದೆಗಳಿಗೆ ನೀರನ್ನು ಹರಿಸಬೇಕು. ಜೊತೆಗೆ ಈ ಒಂದು ಕಾವೇರಿ ಸಮಸ್ಯೆಯನ್ನು, ದಶಕಗಳ ಕಾಲ ಇರ್ತಕ್ಕಂಥ ಕಾವೇರಿ ಸಮಸ್ಯೆಯನ್ನು ಸರ್ಕಾರ ಆ ಸಮಸ್ಯೆಗೆ ಶಾಶ್ವತವಾದ ಪರಿಹಾರವನ್ನು ಕಂಡುಹಿಡಿಯಲಿಕ್ಕೆ ನಾವು ಆಗ್ರಹವನ್ನು ಮಾಡಿ ಇವತ್ತು ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೋ. ಇವತ್ತೇನು ಸಿಡಬ್ಲ್ಯೂಎಂಎ ಸಿಡಬ್ಲ್ಯೂಆರ್ಸಿಯ ಅವೈಜ್ಞಾನಿಕ ಒಂದು ಆದೇಶ ಏನಿದೆ, ಇದಕ್ಕೆ ನಮ್ಮ ಫೌಂಡೇಶನ್ನಿಂದ ಧಿಕ್ಕಾರವನ್ನು ಹೇಳ್ತಾ ಮಂಡ್ಯ ಜಿಲ್ಲಾ ರೈತರ ಪರವಾಗಿ ನಾವು ಧ್ವನಿಯನ್ನು ಎತ್ತಬೇಕು ಅಂತೇಳಿ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ರೈತ ಉಳಿದರೆ ಈ ದೇಶ ಉಳಿತದೆ, ರೈತ ಉಳಿದರೆ ಈ ರಾಜ್ಯ ಉಳಿತದೆ ಅಂತಕ್ಕಂಥ ಒಂದು ಪ್ರಥಮ ಆದ್ಯತೆಯ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳಾದಂಥ, ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಯಾವುದೇ ಸಂದರ್ಭ ಬಂದರೂ ಈಗಾಗಲಿ ಮುಂದೆ ಆಗಲಿ
ತಮಿಳ್ನಾಡಿಗೆ ನೀರು ಬಿಡುವ ಸಂದರ್ಭ ಒದಗಿ ಬಂದ್ರೆ ಯಾವುದೇ ತ್ಯಾಗಕ್ಕೂ ಸಿದ್ಧರಾಗಬೇಕು ಅಂತೇಳಿ ನಾವು ಇವತ್ತು ಸರ್ಕಾರವನ್ನು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಏನು ಕಾವೇರಿ ನಿರ್ವಹಣಾ ಪ್ರಾಧಿಕಾರ ಮತ್ತು ಉಸ್ತುವಾರಿ ಪ್ರಾಧಿಕಾರ 4 TMC ನೀರನ್ನು ಹರಿಸಬೇಕು ಅಂತ ನಿರ್ಣಯ ಮಾಡಿ ಪ್ರತಿದಿನ 3,500 ಕ್ಯೂಸೆಕ್ ನೀರನ್ನ ಬಿಡಬೇಕು ಅಂತೇಳಿ ತೀರ್ಮಾನ ಕೊಡ್ತು. ಆಗ ಕೂಡಲೇ ಪ್ರತಿಕ್ರಿಯಿಸಿ ಯಾವ ಕಾರಣಕ್ಕೂ ಕರ್ನಾಟಕದಿಂದ ನೀರನ್ನು ಬಿಡಲ್ಲ, ನಮಗೆ ನೀರಿಲ್ಲ, ನಮ್ಮ ಬೆಳೆಗಳಿಗೆ ನೀರನ್ನು ಕೊಡ್ಲಿಕ್ಕಾಗಿಲ್ಲ ಅಂತೇಳಿ ಹೇಳಿದಂತವ್ರು ಇವತ್ತು ನಿನ್ನೆಯಿಂದ 20,000 ಕ್ಯೂಸೆಕ್ ನೀರನ್ನು ಹರಿಸ್ತಾ ಇದ್ದಾರೆ. ಇವತ್ತು ಸರ್ವ ಪಕ್ಷಗಳ ಸಭೆಯನ್ನ ಕರೆದು ಅಲ್ಲಿ ಕೊಟ್ಟಂತ ತೀರ್ಮಾನಕ್ಕೆ ಬದ್ಧರಾಗಿರ್ತೀವಿ ಅಂತ ಹೇಳಿ ಇಂದಿನ ದಿನ ನೀರು ಬಿಟ್ಟಂತ ಮುಖ್ಯಮಂತ್ರಿ ನಾವು ಹಿಂದೆಂದೂ ಕಂಡಿರ್ಲಿಲ್ಲ. ಬಂಗಾರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ನಾವು ನೀರು ಬಿಡಲ್ಲ ಅಂತೇಳಿ ನೀರನ್ನೇ ಹರಿಸಲಿಲ್ಲ. ಸುಪ್ರೀಂ ಕೋರ್ಟ್ ನ ತೀರ್ಮಾನವನ್ನೇ ಧಿಕ್ಕಾರ ಮಾಡಿದ್ರು. ಅದು ಇವತ್ತು ಕೋರ್ಟ್ಗೆ ಅವರು ಮೇಲ್ಮನವಿಯನ್ನು ಸಲ್ಲಿಸದೆ ನಮ್ಮ ಜನರ ಬೆಳೆಗೆ ನೀರು ಕೊಡದೆ